We are planning a very unique Lingabhavi temple, much larger than what's in Coimbatore. So the temple is planned in a very different manner. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಚಿಕ್ಕಬಳ್ಳಾಪುರದ ಹತ್ರ ಇರೋ ಈಶಾ ಫೌಂಡೇಶನ್ ಹತ್ರ ಬಂದಿದ್ದೀನಿ. ನೋಡ್ಬೋದು, ಈಶಾ ಫೌಂಡೇಶನು ಇಲ್ಲಿಂದನೇ ಕಾಣಿಸ್ತೈತೆ. ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ 24 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಂದಿ ಹಿಲ್ಸಿನೂ ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಹತ್ರ, ಅರೌಂಡ್ ಅಲ್ಲಿಂದ ಒಂದು 12 ಕಿಲೋಮೀಟ್ರ್ ಆಗ್ಬೋದು ನಂದಿ ಹಿಲ್ಸ್ಗೆ ಚಿಕ್ಕಬಳ್ಳಾಪುರದಿಂದ. ಮತ್ತು ಅಲ್ಲಿಗೆ ಹೋಗಿ ತೋರಿಸ್ತೀನಿ, ನನಗೆ ಗೊತ್ತಿರೋ ಅಷ್ಟು ನಿಮಗೆ ತಿಳಿಸ್ತೀನಿ. ಬನ್ನಿ ಹೋಗೋಣ. ಬೈಕ್ 20 ಬೈಕ್ 20 ಕಾರ್ಗೆ ಎಷ್ಟು? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಂದೇ ಗಾಡಿ. ಬೈಕಿಗೆ 20 ರೂಪಾಯಿ ಇರುತ್ತೆ ಚೆಕ್ ಪೋಸ್ಟು ಎಂಟ್ರಿ ಫೀಸು. ಕಾರ್ಗೆ ಎಷ್ಟು ಅಂತ ಹೇಳಲಿಲ್ಲ ಅವರು. ಇಲ್ಲಿ ನೋಡ್ಬೋದು, ಸ್ಕೂಲ್ ಮಕ್ಕಳನ್ನೆಲ್ಲ ಟ್ರಿಪ್ಪಿಗೆ ಕರ್ಕೊಂಬಂದಿದ್ದಾರೆ. ಡ್ರೋನ್ನ ಆರ್ಸಂಗಿಲ್ಲ ಇಲ್ಲಿ. ಇಲ್ಲ, ಇಲ್ಲಿ ಚಪ್ಪಲಿ ಬಿಟ್ಟು ಅಡಿಕೋಣ. ನಿಮಗೆ ಇಲ್ಲಿ ಚಪ್ಪಲಿ ಬಿಡೋಕ್ಕೂ ವ್ಯವಸ್ಥೆ ಮಾಡಿರ್ತಾರೆ. ಜೋಪಾನವಾಗಿ ಚಪ್ಪಲಿ ಮತ್ತು ಗಾಡಿನ ಪಾರ್ಕ್ ಮಾಡಿ, ಹೆಲ್ಮೆಟ್ನ ಅಲ್ಲೇ ಗಾಡಿ ಲಾಕ್ ಮಾಡಿದ್ದೀವಿ. ನೀವು ಸ್ಲಿಪ್ಪರ್ನ ಎಲ್ಲಂದ್ರಲ್ಲಿ ಬಿಡೋಂಗಿಲ್ಲ. ಸ್ಲಿಪ್ಪರ್ ಬಿಡೋಕ್ಕೆ ಅಂತಲೇ ಈ ಥರ ಸ್ಟ್ಯಾಂಡ್ ಮಾಡಿರ್ತಾರೆ. ಆ ಸ್ಟ್ಯಾಂಡ್ ಒಳಗೆ ನಿಮ್ಮ ಸ್ಲಿಪ್ಪರ್ನ ಬಿಡ್ಬೋದು. ಇವತ್ತು ನಾಗಪಂಚಮಿ ಆಗಿರೋದ್ರಿಂದ ಇಲ್ಲಿ ಪೂಜೆನ ಮಾಡ್ತಾಯಿದ್ದಾರೆ. ಅಲ್ಲಿರೋ ವಿಗ್ರಹಕ್ಕೆ ಅಭಿಷೇಕನ ಮಾಡ್ತಾ ಇದ್ದಾರೆ, ನೋಡ್ಬೋದು. ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ನೋಡ್ಬೋದು, ಆ ವಿಗ್ರಹ ಸುತ್ತ ನಮಗೆ ಪ್ರದಕ್ಷಿಣೆ ಹಾಕೊಂಬರೋಕೆ ಹೇಳ್ತಾರೆ. ಈ ವಿಗ್ರಹ ಸುತ್ತನೇ ಪ್ರದಕ್ಷಿಣೆ ಹಾಕೊಂಬರ್ಬೇಕು. 4 ಸೈಡು ಒಂದೊಂದು ಥರ ವಿಗ್ರಹ ಇದೆ. ಒಂದು ಸೈಡು ಈ ಥರ ವಿಗ್ರಹ ಐತೆ. ಈ ಥರ ಚಿಕ್ಕ ಚಿಕ್ಕ ನಾಗನ ವಿಗ್ರಹಗಳು 112 ಇವೆ. ಇಲ್ಲಿ ಯಾಕೆ ಏನು ತೋರ್ಸೋಕ್ಕಾಗಿಲ್ಲ ಅಂದರೆ ಅವರು ನಮಗೆ ವಿಡಿಯೋಸ್ ಮಾಡಬೇಡಿ ಅಂತ ಹೇಳಿದ್ರು. ನಾವು ಪ್ರದಕ್ಷಿಣೆ ಹಾಕೊಂಬಂದ್ರೆ ಡೈರೆಕ್ಟ್ ಸಿಗೋದೆ ನಮಗೆ ಶಿವನ ಅರ್ಧ ಮೂರ್ತಿ. ಇಲ್ಲಿ ಶಿವನ ಆಪೋಸಿಟು ಒಂದು ದೊಡ್ಡದಾದ ತ್ರಿಶೂಲವಿದೆ. ನೋಡ್ಬೋದು ಎಷ್ಟು ದೊಡ್ಡದಾಗೈತೆ ಆ ತ್ರಿಶೂಲ ಅಂತ. ಮತ್ತೆ ಇಲ್ಲಿ ನಿಮ್ಗೆ ಎದುರುಗಡೆ ಬಸವಣ್ಣ ಸಿಗುತ್ತೆ ನೋಡೋಕ್ಕೆ. ಅದರೊಳಗಡೆ ಟೆಂಪಲ್ಲು, ಮತ್ತು ಮೇಲ್ಗಡೆ ಶಿವಂದು ಅರ್ಧ ಮೂರ್ತಿ. ಈ ಶಿವನ ಅರ್ಧ ಮೂರ್ತಿ ಪಕ್ಕನೇ ಭೈರವಿ ಟೆಂಪಲ್ ನಿರ್ಮಾಣವಾಗ್ತೈತೆ. ಆ ಟೆಂಪಲ್ದು ಒಂದು ಚಿಕ್ಕ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. 2025
Bangalore, Bhairavi consecration. We are planning a very unique Linga Bhairavi temple, much larger than what's in Coimbatore. So the temple is planned in a very exuberant manner. A very, very fierce and intense feminine form in the form of Linga Bhairavi is being created. I'm very excited. Nobody has excited me this much in the last many years. It's going to be something very interesting and intriguing for people who have not seen such things in their life before. Consecration is a science through which we can enliven a certain space or a certain form. ಭೈರವಿ ಟೆಂಪಲ್ ವಿಡಿಯೋ ನೋಡಿದ್ರಾ? ಹಾಗಾದರೆ ಬನ್ನಿ ನಿಮಗೆ ಈ ಶಿವನ ಅರ್ಧ ಮೂರ್ತಿ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಈ ಶಿವನಿಗೆ ಹಾಕಿರೋ ಹಾರ ನೋಡ್ಬೋದು. ಈ ಹಾರನ ಫುಲ್ಲು ರುದ್ರಾಕ್ಷಿ ಮಣಿಯಿಂದನೇ ಮಾಡಿರೋದು. ದಾರ, ರುದ್ರಾಕ್ಷಿ ಮಣಿ ಅವೆರಡೇ ಬಳಸಿರೋದು. ಈ ರುದ್ರಾಕ್ಷಿ ಮಣಿನ ಎಷ್ಟು kg ಹಾಕಿರ್ಬೋದು ಅಂತ ಒಂದು ಕಮೆಂಟ್ ಮಾಡಿ. ಇಲ್ಲಿ ನೋಡ್ರಿ, ಶಿವನ್ಗೆ ಹಾಕಿರೋ ವಾಲೆ ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ ಎಷ್ಟು ದಪ್ಪ ಐತೆ ಅಂತ ವಾಲೆ. ಆದಿಯೋಗಿ ವೈಭವದ ಮುಖವು 112 ಅಡಿ ಎತ್ತರ ಇದೆ. ಆದಿಯೋಗಿ ವೈಭವದ ಹಿಂದೆ ಇದ್ದೀನಿ, ಹಿಂದೆಯಿಂದ ತೋರಿಸ್ತೀನಿ ಬನ್ನಿ ಯಾವ ಥರ ಕಾಣಿಸುತ್ತೆ ಅಂತ. ಮತ್ತು ಈ ತ್ರಿಶೂಲಗಳನ್ನ ಉದ್ದಕ್ಕೂ ಆ ಶಿವನ ಸುತ್ತನೂ ಹಾಕಿದ್ದಾರೆ, ಯಾಕೆಂದರೆ ಅದನ್ನ ಯಾರ ಮುಟ್ತಾರೆ ಅಂತ ಆ ಥರ ಹಾಕಿದ್ದಾರೆ. ಈ ಶಿವನ ಅರ್ಧ ಪ್ರತಿಮೆ ಸುತ್ತ ಒಂದು ರೌಂಡ್ ಆಗಿರ್ತೀನಿ, ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಕೊಳ್ಳಿ. ಕಿವಿ ನೋಡ್ಬೋದು, ಕಿವಿ ವಾಲೆ ಹಾಕಿರೋದೇ ಹೊಸಿದಪ್ಪ ಆಯ್ತಂತ. ನಿಮಗೆ ವಿಡಿಯೋದಲ್ಲಿ ಫುಲ್ಲು ಚಿಕ್ಕದಾಗಿ ಕಾಣಿಸ್ಬೋದು, ಆದರೆ ಇಲ್ಲಿ ಮಾತ್ರ ಇವಿ ದೊಡ್ಡದಾಗೈತೆ. ಹಿಂದೆ ಬಂದರೆ ಶಿವನ ಜಡೆ. ಮತ್ತು ಹಿಂದೆಯಿಂದ ನೋಡೋಕ್ಕೆ ನಿಮಗೆ ಈ ಥರ ಕಾಣಿಸುತ್ತೆ. ಎಷ್ಟು ಸಖತ್ತಾಗೈತಲ್ವ ನೋಡೋಕ್ಕೆ. ಒಳಗಡೆ ಹೋಗ್ಬೋದೇ, ಸುತ್ತ ಹಂಗೆ ನೋಡ್ಕೊಂಬತ್ತಿದ್ವಾ. ಇಲ್ಲಿ ನೋಡ್ಬೋದು, ಇಲ್ಲಿ ಬೀಗ ಹಾಕೋರು ಇದಕ್ಕೆ. ಮೋಸ್ಟ್ಲಿ ಒಳಗಡೆ ಹೋಗ್ಬೋದು ಅನಿಸುತ್ತೆ. ಆದಿಯೋಗಿ ವೈಭವದ ಮುಖವು 112 ಅಡಿ ಎತ್ತರ, 82 ಅಡಿ ಅಗಲ ಮತ್ತು 147 ಅಡಿ ಉದ್ದವಿದೆ. ನೋಡಿ ವಾಲೆ ಎಷ್ಟಪ್ಪ ಕಾಣಿಸ್ತೈತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಟಾಟಾ, ಬಾಯ್ ಬಾಯ್, ಸಿ ಯು.